ಆ ದಾಳಿಂಬೆ ಸಿಪ್ಪೆಯ ಪುಡಿ ಒಂದೇ ಒಂದು ಚಿಟಿಕೆ ಸೈಂಧವ ಲವಣ ಸಿಂಧುಪ್ಪು ಅಂತ ಕರಿತೀವಿ, ಒಂದು ಲೋಟ ನೀರು ಮಜ್ಜಿಗೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಡೈಲಿ ಊಟ ಆದಮೇಲೆ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಆದಮೇಲೆ ಮೇಲಿಂದ ಮೇಲೆ ಅದು ಸೇವನೆ ಮಾಡೋದು. ಮೇಲಿಂದ ಮೇಲೆ ಮೋಷನ್ ಆಗ್ತಾ ಇದೆ ಅಂದರೆ ಅದನ್ನು ನಿಲ್ಲಿಸಲಿಕ್ಕೆ, ಅದನ್ನು ಸರಿಪಡಿಸಲಿಕ್ಕೆ ಒಂದು ಬೆಸ್ಟ್ ರೆಮಿಡೀಸ್. ಇವತ್ತಿಗೂ ಇರಿಟಬಲ್ ಬಬಲ್ಸ್ನ ರಿಪೇರಿ ಮಾಡಲಿಕ್ಕೆ ದೊಡ್ಡ ಯುದ್ಧ, ದೊಡ್ಡ ಸಾಹಸ ಏನೂ ಮಾಡಬೇಕಾಗಿಲ್ಲ. ಅಫ್ಕೋರ್ಸ್ ಅಂದಿನಂತೆ ಎಂದೂ ಕೂಡ ಆಯುರ್ವೇದ ಅವರ ಬೆಂಬಲಕ್ಕಿದೆ. ಒಂದು ಸಿಂಪಲ್ ನೀವು ದಾಳಿಂಬೆ ಹಣ್ಣು ಬೀಜ ಇರ್ತಕ್ಕಂಥ ವೆರೈಟಿ ಇವತ್ತು ಸೀಡ್ಲೆಸ್ ಬಂದ್ಬಿಟ್ಟಿದೆ. ದಾಳಿಂಬೆ ಸೀಡ್ಲೆಸ್ ಬಂದಿದೆ. ಸೀಡ್ಲೆಸ್ ದಾಳಿಂಬೆ ತಿಂತಕ್ಕಂಥದ್ದು ಆ ತಪ್ಪು ಕಲ್ಪನೆ ಬಿಟ್ಟು ಕಟ್ ಅಂತ ಆ ಸೀಡ್ ಸಿಗಬೇಕು. ಅದನ್ನು ಹಲ್ಲು ಚೆನ್ನಾಗಿರೋರು, ಯಾರೋ ಹಲ್ಲು ಬದಲಾಯಿಸಿದೆ ಕೃತಕ ಅಂತ ಹಲ್ಲಿದ್ರೆ ಆಗಲಾರದೆ ಇರ್ಬೋದು, ಅದೇ ಹಲ್ಲು ಚೆನ್ನಾಗಿರ್ತಕ್ಕಂಥವ್ರು ಅಗದು ಜಿಗಿದು ದಾಳಿಂಬೆ ಹಣ್ಣಿನ ಬೀಜಗಳನ್ನು ಚೆನ್ನಾಗಿ ದಾಳಿಂಬೆ ಹಣ್ಣನ್ನು ತಿಂತ ಬೀಜ ಇರುವಂಥ ವೆರೈಟಿ ಬೆಸ್ಟ್ ರೆಮಿಡೀಸ್. ಬೀಜ ಇರ್ತಕ್ಕಂತಹ ಜಾತಿಯ ಪಪಾಯ ಪರಂಗಿ ಹಣ್ಣು, ಬೀಜವನ್ನೆಲ್ಲ ಬಿಸಾಕಿ ಆ ಪಲ್ಪನ್ನು ನಾಟಿ ಪರಂಗಿ ಹಣ್ಣು ಅಂತ ಕರಿತೀವಿ. ಅದನ್ನು ಮೇಲಿಂದ ಮೇಲೆ ತಿಂತಕ್ಕಂಥ ಬೆಸ್ಟ್ ಎಕ್ಸಾಂಪಲ್, ಬೆಸ್ಟು ಪದ್ಧತಿ. ನಿಮಗೆ ಸಬ್ಬಸಿಗೆ ಸೊಪ್ಪು ದಿ ಬೆಸ್ಟ್ ಲ್ಯಾಕ್ಸೇಟ್, ಈರುಳ್ಳಿ ಬೆಸ್ಟ್ ಲ್ಯಾಕ್ಸೇಟ್, ಸಬ್ಬಸಿಗೆ ಸೊಪ್ಪು ಲ್ಯಾಕ್ಸೇಟಿವ್ ಅಂದರೆ ಮೃದು ವಿರೇಚನ, ಮೋಷನ್ನ ಸುಲಲಿತವಾಗಿ ಶರೀರದಿಂದ ಈಚೆ ಹಾಕಲಿಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡತಕ್ಕಂಥ ಒಂದು ದ್ರವ್ಯಕ್ಕೆ ಲ್ಯಾಕ್ಸೇಟಿವ್ ಅಂತ ಕರಿತೀವಿ. ನೀವು ಎಂಥದ್ದೇ ಸಂದರ್ಭದಲ್ಲಿ ಎಂಥ ದುಗುಡ ಅಥವಾ ಸಂದಿಗ್ಧಕ್ಕೆ ಇರಿಟಬಲ್ ಬವೆಲ್ ಸಿಂಡ್ರೋಮ್ನ ಪೇಷಂಟ್ ಒಳಗಾಗ್ತಾನೆ ಅಂದರೆ, ಸರ್ ಮೋಷನ್ ಬಂದಂಗೆ ಆಗುತ್ತೆ, ಸರಿಯಾಗಲ್ಲ, 3-4 ದಿವಸ ಮೋಷನ್ ಬರೋ ಥರನೇ ಆಗಲ್ಲ, ಅಥವಾ ಅರ್ಧ ಗಂಟೆ ಇಂಟರ್ವ್ಯೂನೋ ಎಕ್ಸಾಮೋ ಮೀಟಿಂಗೋ ಅಥವಾ ಬಾಸ್ನ ಮೀಟ್ ಮಾಡಬೇಕು ಅಂದರೆ 4 ಸಲ ವಾಶ್ರೂಮ್ಗೆ ಹೋಗಿ 1 ನಿಮಿಷ ಹಿಂಗೆ ಹೋಗಿ ಬಂದುಬಿಡಬೇಕು, ಆ ತೃಪ್ತ ಭಾವ ಇರಲ್ಲ. ಬೆಳಗ್ಗೆ 6 ಗಂಟೆಗೆ ಮೋಷನ್ ಹೋಗಿದ್ದೆ, ಏನಕ್ಕೂ 7 ಗಂಟೆಗೆ ಒಂದ್ಸಲ ಹೋಗ್ಬಿಡ್ತೀನಿ, 8ಕ್ಕೆ ತಿಂಡಿ ತಿಂದಾದ್ಮೇಲೆ ಒಂದ್ಸಲ ಹೋಗ್ತೀನಿ, 9ವರೆಗೆ ಆಫೀಸ್ಗೆ ಹೋಗ್ಬೇಕಲ್ಲ, ಏನಕ್ಕೂ ಒಂದ್ಸಲ ಮನೇಲಿ ವಾಶ್ರೂಮ್ ಹೋಗ್ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ತೀನಿ, ಆಫೀಸ್ಗೆ ಈಗ ತಾನೇ ಬಂದಲ್ವಾ, ಕೆಲಸ ಮಾಡೋಕ್ಕಿಂತ ಮುಂಚೆ ಒಂಚೂರು ಟಾಯ್ಲೆಟ್ಗೆ ಹೋಗಿ ಬಂದುಬಿಡ್ತೀನಿ. ಹೀಗೆ ಯಾವುದೂ ಉತ್ಪ್ರೇಕ್ಷೆ ಅಲ್ಲ, ನಾನು 10ರಿಂದ 15 ಸಲ ತಿಣುಕಿ ತುಂಬ ಕಷ್ಟಪಟ್ಟು ಇಷ್ಟಿಷ್ಟೇ ಪ್ರಮಾಣದಲ್ಲಿ ಮೋಷನನ್ನು ಮಲವನ್ನು ಹೊರಗೆ ಹಾಕ್ತಕ್ಕಂಥ ಶ್ರೀಸಾಮಾನ್ಯನ ಅವಸ್ಥೆಯನ್ನು ನಾನು ನೋಡ್ತಾ ಇದ್ದೀನಿ. ಯಾಕೆ ಅವಸ್ಥೆ ಅಂತಕ್ಕಂಥ ಪದವನ್ನು ಒತ್ತು ಹೇಳಿದೆ ಅಂದರೆ, ಮುಜುಗರ, ಮಹಿಳೆಯರಿಗಂತೂ ಅತಿ ಹೆಚ್ಚಿನ ಮಟ್ಟದ ಮುಜುಗರ. ದ ಮೋರ್ ಯು ಆರ್ ಎಜುಕೇಟೆಡ್, ದ ಮೋರ್ ಯು ಆರ್ ಮಾಡರ್ನೈಸ್ಡ್, ವಿತಿನ್ ಬ್ರಾಕೆಟ್ಸ್ ಸೂಡೋ ಮಾಡರ್ನೈಸ್ಡ್, ಸಂಕೋಚ, ಭಯ, ಗಾಬರಿ, ಆತಂಕ, ಡಾಕ್ಟ್ರನ್ನ ಹೆಂಗೆ ಕೇಳೋದು. ಇವತ್ತು ಇಂಟರ್ನೆಟ್ ಇದೆ, ಹಾಗಾಗಿ ಅದನ್ನು ನೋಡ್ಕೊಂಡು ಫಾಲೋ ಮಾಡ್ಕೋತೀವಿ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಸೆಲ್ಫ್ ಮೆಡಿಕೇಷನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಮ್ಯಾಡ್ ಅಂತ. ಸ್ವಯಂ ಚಿಕಿತ್ಸೆ ಸದಾಕಾಲ ಸರ್ವಕಾಲ ಅದು ನಮಗೆ ಅನಾಹುತವನ್ನೇ ಕ್ರಿಯೇಟ್ ಮಾಡುತ್ತೆ ಹೊರತು ಮಾರ್ಗದರ್ಶನ ರಹಿತವಾದಂತಹ ಚಿಕಿತ್ಸೆ ಯಾವತ್ತೂ ಒಂದು ನೆಗೆಟಿವ್ ಇಂಪ್ಯಾಕ್ಟನ್ನೇ ಶರೀರದ ಮೇಲೆ ಕೊಡುತ್ತೆ. ಹಾಗಾಗಿ ಒಂದು ಆಹಾರ ಪದ್ಧತಿಯ ಬಗ್ಗೆ ಯು ಶುಡ್ ಆಲ್ವೇಸ್ ಲುಕ್ ಬ್ಯಾಕ್. ಹಿಂದಿನ ಕಾಲದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಪುಟ್ಟ ಮಗುಗೆ ಒಂದು ಉಪ್ಪು ತುಪ್ಪ ಅನ್ನ ಬಾಯಿಗಿಡಿ, ಅದೇ ಪುಟ್ಟ ಮಗುಗೆ ಒಂದು ಕಬಾಬ್ ಪೀಸ್ ಬಾಯಿಗಿಡಿ, ವೆಜ್ಜೋ ನಾನ್ ವೆಜ್ ಯಾವುದೋ ಒಂದು ಕಬಾಬ್ ಪೀಸ್ ಬಾಯಿಗಿಡಿ. ಉಪ್ಪು ತುಪ್ಪ ಅನ್ನನ ಚೆನ್ನಾಗಿ ಅದು ಜೀರ್ಣಿಸ್ಕೊಳ್ಳುತ್ತೆ, ಬೇಕು ಅಂತ ಕೇಳುತ್ತೆ, ತಿಂದಮೇಲೆ ಅದು ಏನೂ ಪ್ರಾಬ್ಲಮ್ ಆಗಲ್ಲ, 2-3 ದಿವಸ ಚೆನ್ನಾಗಿ ಮೋಷನ್ ಆಗುತ್ತೆ, ಮಗು ಚೆನ್ನಾಗಿ ಬೆಳೆಯುತ್ತೆ. ಒಂದು ಮಗುಗೆ ನೀವೊಂದು ಕಬಾಬು 65 ಯಾವುದೋ ಒಂದು ಖಾದ್ಯವನ್ನು ವೆಜ್ಜೋ ನಾನ್ ವೆಜ್ಜನ್ನು ತುರುಕಿದ್ರೆ ತಕ್ಷಣ ವಾಂತಿ ಮಾಡುತ್ತೆ, ಅಥವಾ ಬೇದಿ ಆಗುತ್ತೆ, ಅಥವಾ ಹೊಟ್ಟೆ ನೋವು ಅಂತ ಒದ್ದಾಡುತ್ತೆ, ಡಾಕ್ಟರ್ ಹತ್ರ ಹೋಗಬೇಕು. ಅತ್ಯಂತ ಇಳಿಯ ವಯಸ್ಸಿನಲ್ಲಿ ಈ ಥರದ ಆಹಾರ ಪದ್ಧತಿಗಳು ಅದಕ್ಕೆ ಸಾತ್ವ್ಯ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಉಪ್ಪು ತುಪ್ಪ ಅನ್ನ ನಾವು ತಿನ್ನೋದಾದರೆ, ಒಂದು ಗೆಣಸು ಕೊಟ್ವಿ ಅಂತಿದ್ರೆ, ಒಂದು ಬೇಯಿಸಿರ್ತಕ್ಕಂಥ ಕ್ಯಾರೆಟ್ ನಾವು ಕೊಟ್ವಿ ಅಂತಿದ್ರೆ, ಒಂದು ಸೌತೆಕಾಯಿ ಪೀಸ್ ನಾವು ಕೊಟ್ವಿ ಅಂತಿದ್ರೆ, ಒಂದು ಮಾವಿನ ಹಣ್ಣು ಚಿಕ್ಕ ಪೀಸ್ ಪುಟ್ಟ ಪ್ರಾಥಮಿಕ ಪ್ರಾರಂಭ ಹಂತದಲ್ಲಿ ಅಭ್ಯಾಸ ಮಾಡ್ತಿದ್ರೆ ಅದು ನೆಮ್ಮದಿಯಾಗಿ ಸ್ವೀಕರಿಸುತ್ತೆ. ಯಾಕೆ ಅಂದರೆ ಅದರ DNA ಡೌನ್ ದ ಲೈನ್, ಅದರಪ್ಪ ಅದು ತಾತ ಮುತ್ತಾತ ಕೋಲ್ತಾತ ಅದೇ ಜೀನ್ಸ್ ಆ ಮಗುಗೆ ಬಂದಿರೋದ್ರಿಂದ ಇದು ನನಗೆ ಸಾತ್ಮ್ಯ ಇದೆ, ನನಗೆ ಗೊತ್ತಿದೆ, ನಮ್ಮ ಅಪ್ಪಂಗೆ ಗೊತ್ತಿತ್ತು, ಕೊಡು ಪರವಾಗಿಲ್ಲ ಅಂತ ಸಿಸ್ಟಮು. ಗೊತ್ತಿಲ್ಲದೆ ಇರ್ತಕ್ಕಂಥ ಆಹಾರವನ್ನು ನೀವು ಪ್ರಯತ್ನಪೂರ್ವಕವಾಗಿ ತುರುಕಿದ್ರೆ ಹೇರಿದ್ರೆ, ನನಗೆ ಗೊತ್ತಿಲ್ವಲ್ಲ, ಇಲ್ಲೋ ನಾನು ಪರಿಚಯನೇ ಇಲ್ವಲ್ಲ, ಆದರೂ ಪ್ರಯತ್ನ ಮಾಡ್ತೀನಿ ಅಂದಾಗ ಹೊಂದಾಣಿಕೆ ಆಗದೆ ಅದನ್ನು ನಾವು ಆಯುರ್ವೇದ ಭಾಷೆಯಲ್ಲಿ ಅಸಾತ್ಮ್ಯ ಆಹಾರ ಅಂತ ಕರಿತೀವಿ, ಇನ್ಕಂಪ್ಯಾಟಿಬಲ್ ಫುಡ್ ಅಂತ. ಶರೀರಕ್ಕೆ ಚೆನ್ನಾಗಿ ಸಾತ್ಮ್ಯ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ತಂದು ನಿಂತ್ಕೊಂಡ್ಬಿಡುತ್ತೆ. ಎಂತಹ ಪ್ರಾಬ್ಲಮ್ಸು ಒಂದು ಇರಿಟಬಲ್ ಬವೆಲ್ ಸಿಂಡ್ರೋಮ್ ತಂದು ಕೊಡುತ್ತೆ ಅಂದರೆ, ಫಸ್ಟು ಮೈಂಡ್ಸೆಟ್ನ ವೀಕ್ ಮಾಡುತ್ತೆ, ಸೋಷಿಯಲ್ ಸ್ಟೆಬಿಲಿಟಿನ ಕಮ್ಮಿ ಮಾಡುತ್ತೆ, ಆರ್ಥಿಕ ಸ್ಥಿತಿಗತಿ ಮೇಲೆ ಏಟು ಬೀಳುತ್ತೆ. ಒಬ್ಬ ಮನುಷ್ಯ
4-6 ಜನತೆ ಕೂತ್ಕೋಬೇಕು, ಮಾತಾಡಬೇಕು. ಒಂದು ಟೇಬಲು, ಮೀಟಿಂಗು, ಪಾರ್ಟಿನೋ, ಸಭೆನೋ, ಸಮಾರಂಭನೋ, ಆಫೀಸು ಆದರೆ 5 ನಿಮಿಷಕ್ಕೆ ಅರ್ಧ ಗಂಟೆಗೆ ವಾಶ್ರೂಮ್ ಹೋಗಿ ಬರ್ತಾನೆ ಅಂದರೆ ಒಂದು ಸ್ವಲ್ಪ ಸಮಾಜ ನೋಡ್ತಕ್ಕಂಥ ದೃಷ್ಟಿ ಬೇರೆ ಆಗುತ್ತೆ. ಸೊ ಹಾಗಾಗಿ ಕುಗ್ಗಿ ಹೋಗ್ತಕ್ಕಂತಹ ಸಾಧ್ಯತೆಗಳು ಇದೆ. ಸೊ ನಾನು ಏನನ್ನು ಮಾಡಿದೆ, ಏನನ್ನು ತಿಂದೆ ಅಂತಕ್ಕಂತಹ ಪರಿಕಲ್ಪನೆ ಇಲ್ಲದೆ ನಾವು ಈ ಥರದ ಜೀವನ ಶೈಲಿಗೆ ನಮಗೆ ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದಾಗ ನೆವರ್ ಲೆಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಬದಲಾವಣೆಗೆ ಒಂದು ಅವಕಾಶ ಖಂಡಿತ ಶ್ರೀಸಾಮಾನ್ಯನಿಗಿದೆ. ಫಸ್ಟು ಒಂದು ಇರಿಟಬಲ್ ಬವೆಲ್ ಸಿಂಡ್ರೋಮ್ ಇದೆ ಅಂದರೆ ನಾನು ಆಗಲೇ ಹೇಳಿದೆ, ಆಯುರ್ವೇದ ಅಂದು ಇಂದು ಬಹುಶಃ ಇನ್ನು 100 ವರ್ಷಕ್ಕೂ ಕೂಡ ಸರಿಯಾದ ರೀತಿಯಿಂದ ಪ್ರತ್ಯುತ್ತರ ಕೊಟ್ಟು ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ಹತೋಟಿಗಿಡಲಿಕ್ಕೆ 100ಕ್ಕೆ 100 ಸಾಧ್ಯ. ಅದು ಮಿರಾಕಲ್ಸ್ ಕೆನಾಟ್ ಬಿ ಅಚೀವ್ಡ್ ಓವರ್ ನೈಟ್. ಇವಾಗ ನಾನು ದಿವಸಕ್ಕೆ 15 ಸಲ ಮೋಷನ್ ಹೋಗಿದ್ದೀನಿ ಸರ್, ಅಥವಾ 4 ದಿವಸ ಮೋಷನ್ ಆಗಿಲ್ಲ, ಈಗ ಒಂದು ಔಷಧಿ ಕೊಟ್ಬಿಡಿ, ಮಧ್ಯಾಹ್ನ ಮದುವೆ ಇದೆ ತಾಳಿ ಕಟ್ಟಬೇಕು, ಸರಿ ಹೋಗಬೇಕು ಅಂದರೆ ಖಂಡಿತ ಸರಿ ಹೋಗಲ್ಲ. ಅದು ತನ್ನದಂಥ ಒಂದು ಟೈಮ್ ಬೇಕು. 15 ದಿವಸದಿಂದ 1 ತಿಂಗಳ ಕಾಲ ಆ ಪೇಷಂಟು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಫಂಕ್ಷನಲ್ ಫುಡ್ಸ್ ಅಂತ ಹೇಳಿದ್ರೆ ತುಂಬ ಹೆಚ್ಚಿನ ಮಟ್ಟಿಗೆ ಫಂಕ್ಷನಲ್ ಫುಡ್ಸ್ ಅನುಕೂಲ ಆಗುತ್ತೆ. ಫಂಕ್ಷನಲ್ ಫುಡ್ಸ್ ಅಂದರೆ ಹೋಮ್ ರೆಮಿಡೀಸು, ಮನೆಯಲ್ಲಿ ಮಾಡ್ತಕ್ಕಂಥ ಸರಳ ಖಾದ್ಯಗಳು. ಸಿಂಪಲ್ ರೆಮಿಡೀಸ್ ಏನು, ಅನೇಕ ಸಂದರ್ಭದಲ್ಲಿ ನಾವು ದಾಳಿಂಬೆ ಸಿಪ್ಪೆಯನ್ನು ಬಿಸಾಕ್ಬಿಡ್ತೀವಿ, ಅದಕ್ಕೆ ಬೆಲೆನೇ ಇಲ್ಲ ಅಲ್ವಾ. ಆ ದಾಳಿಂಬೆ ಸಿಪ್ಪೆಯನ್ನು ನೀವು ತಿಂದು ಅದನ್ನು ಚೆನ್ನಾಗಿ ದಾಳಿಂಬೆ ಬೀಜ ಇರತಕ್ಕಂಥ ಜಾತಿಯನ್ನು ತಿನ್ನಿ, ಆ ಸಿಪ್ಪೆನ ಒಂದು ಕಡೆ ಎತ್ತಿಟ್ಟಿರಿ, ತೊಳೆದು ಚೆನ್ನಾಗಿ ಶುಭ್ರತೆ ಬಿಸಿಲಿಗೆ ಶೇಡ್ ಡ್ರೈ ಮೇಲೆ ಒಂದು ಬಟ್ಟೆನ ಗಿಟ್ಟನ್ನು ಹಾಕಿ ಒಣಗಿಸಿಟ್ಟಿರಿ. ಸುಮಾರು ಒಳ್ಳೆ ಈ ಇವತ್ತಿನ ಬಿಸಿಲು ಸೀಸನ್ಗೆ ಸುಮಾರು 7-8 ದಿವಸ ಚೆನ್ನಾಗಿ ಕರಕಲಾಗಿ ಒಣಗೋಗುತ್ತದೆ. ಅದನ್ನು ಚೆನ್ನಾಗಿ ಪುಡಿ ಮಾಡಿ ಫಿಲ್ಟರ್ ಮಾಡಿದರೆ ಆ ದಾಳಿಂಬೆ ಸಿಪ್ಪೆಯ ಪುಡಿ ಒಂದೇ ಒಂದು ಚಿಟಿಕೆ ಸೈಂಧವ ಲವಣ, ಸಿಂಧುಪ್ಪು ಅಂತ ಕರಿತೀವಿ, 1 ಲೋಟ ನೀರು ಮಜ್ಜಿಗೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಡೈಲಿ ಊಟ ಆದಮೇಲೆ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಆದಮೇಲೆ ಮೇಲಿಂದ ಮೇಲೆ ಅದು ಸೇವನೆ ಮಾಡೋದು ಇಸ್ ದ ವಂಡರ್ಫುಲ್ ರೆಮಿಡೀಸ್ ಟು ಸ್ಟೆಬಿಲೈಸ್ ದಿ ಕೋಲನ್. ಮೇಲಿಂದ ಮೇಲೆ ಮೋಷನ್ ಆಗ್ತಾ ಇದೆ ಅಂದರೆ ಅದನ್ನು ನಿಲ್ಲಿಸಲಿಕ್ಕೆ, ಅದನ್ನು ಸರಿಪಡಿಸಲಿಕ್ಕೆ ದ ಬೆಸ್ಟ್ ರೆಮಿಡೀಸ್. ಅಂದರೆ ಈ ಒಂದು ಅನಿಯಮಿತ ಮೋಷನ್ ಏನು ಪಾಸ್ ಆಗುತ್ತಲ್ಲ, ಮೂತ್ರಗಳ ವಿಸರ್ಜನೆಗೆ ಸರಿ ಮಾಡುತ್ತದೆ. ಹೌದು. ಆಮೇಲೆ ಗ್ರಾಹಿ ಗುಣ ದಾಡಿಮ ಅಂತ ಕರಿತೀವಿ. ದಾಳಿಂಬೆಗೆ ಸಂಸ್ಕೃತದಲ್ಲಿ ದಾಡಿಮ ಅಂತ ಕರಿತೀವಿ, ಆಯುರ್ವೇದ ಭಾಷೆಯಲ್ಲಿ. ದಾಳಿಂಬೆಗೆ ಗ್ರಾಹಿ ಗುಣ ಇರುತ್ತೆ. ಗ್ರಾಹಿ ಗುಣ ಯಾಕೆ ಇಂಪಾರ್ಟೆಂಟು ಅಂತ ಯೋಚನೆ ಮಾಡಬೇಕು. ಅಬ್ಸಾರ್ಬಿಂಗ್ ಕೆಪಾಸಿಟಿ. ನಾವು ಯಾವುದೇ ಊಟ, ಎಷ್ಟೋ ಜನ ನೀವು ಹೇಳ್ತಾರೆ ಸರ್ ಜೋಳ ತಿಂದೆ, ಮೋಷನಲ್ಲಿ ಜೋಳ ಹಂಗಂಗೆ ಬಂದ್ಬಿಡ್ತು, ನಾನು ಕಲ್ಲಂಗಡಿ ಹಣ್ಣು ತಿಂದೆ, ಮೋಷನಲ್ಲಿ ಬೀಜ ಹಂಗಂಗೆ ಬಂದ್ಬಿಡ್ತು, ತೊಳೆ ಹಂಗಂಗೆ ಮೋಷನ್ ಬಂದ್ಬಿಡ್ತು, ಜೀರ್ಣ. ಫಸ್ಟು ಇಂಜೆಷನ್ನು, ಡೈಜೆಷನ್ನು, ಅಸಿಮಿಲೇಷನ್ನು, ಎಕ್ಸ್ಕ್ರಿಷನ್ನು, ಇದು 4 ಒಂದು ಕ್ಯಾಸ್ಕೇಡ್. ಇಂಜೆಷನ್ ಅಂದರೆ ನಾವು ಆಹಾರ ಯಾವಾಗ ಬಹುಮುಖ್ಯವಾದಂಥ ಅಂಶ, ನಾವು ಡೈಜೆಷನ್ ಸರಿ ಮಾಡ್ಕೊಳ್ಬೇಕು ಅಂದಾಗ ಯಾವುದೇ ಊಟ ಬಾಯಿಗಿಟ್ಟಾಗ ನಾವು ನೋಡಿ, ತುಂಬ ಲೇವಡಿಯಲ್ಲಿ ಹೇಳ್ತಾ ಇದ್ರು ಒಬ್ಬರು, ಎಂಥ ಅರ್ಥಗರ್ಭಿತವಾದ ಅಂತ. ನೀವು ಯಾರೋ ಕೆಲವೊಬ್ಬರು ಕೈಯಲ್ಲಿ ತಿಂತೀರಾ, ನಾವು ಸ್ಪೂನಲ್ಲಿ ತಿಂತೀವಿ ಅಂತ. ಉತ್ತರ ಏನು ಬಂತಂತೆ ಅಂದರೆ, ಅಪ್ಪ ಕೈಯಕ್ಕೆ ತಿನ್ನೋಕ್ಕೂ ಯೋಗ್ಯವಾದದ್ದನ್ನು ನೀನು ತಿಂತಾ ಇದೆಯಾ, ಹಾಗಾಗಿ ಸ್ಪೂನ್ ಬಳಸ್ತಾ ಇದೆಯಾ, ಕೈಯಾಗಿ ತಿನ್ನೋದು ಯೋಗ್ಯವಾದನ್ನು ಮಾತ್ರ ನಾನು ತಿಂತ, ಹಾಗಾಗಿ ಕೈಯಲ್ಲಿ ತಿಂತಾ ಇದ್ದೀನಿ ಅಂತ ಹೇಳಿದಂತೆ. ಸೊ ಹಾಗಾಗಿ ನಾವು ಆ ರಸಾನುಭೂತಿ ಅಂತ ಏನು ಕರಿತೀವಿ, ಕೈಯಲ್ಲಿ ತಿನ್ನೋದ್ರಿಂದ ಅಫ್ಕೋರ್ಸ್ ನೇಲ್ ಕಟ್ಟಾಗಿರಬೇಕು, ಚೆನ್ನಾಗಿ ಕೈ ತೊಳ್ಕೊಂಡಿರ್ಬೇಕು, ಕೈ ಶುಭ್ರವಾಗಿರಬೇಕು, ಇದೆಲ್ಲ ಪಾಯಿಂಟ್ಸ್ ಟು ಬಿ ಅಂಡರ್ಲೈನ್ಡು, ಡಿಸ್ಕ್ಲೇಮರ್ಸ್ ಇರುತ್ತೆ. ಪರಿಶುದ್ಧವಾದಂತಹ ಪರಿಸ್ಥಿತಿಯಲ್ಲಿ ಕೈಯಲ್ಲಿ ಊಟ ಮಾಡೋದು ಇಸ್ ಆಲ್ವೇಸ್ ಗುಡ್. 1. 2ನೇದು, ನೀವು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿ, ಡೈಜೆಷನ್ ಇಸ್ ಆಲ್ವೇಸ್ ಬೆಟರ್. 3, ಸ್ವಲ್ಪ ತುಪ್ಪ, ಅದಕ್ಕೊಂದು ಸ್ವಲ್ಪ ಇಂಗು ಹಾಕ್ಬಿಟ್ಟು ಅನ್ನದ ಜೊತೆ ಒಂದು ಸ್ವಲ್ಪ ಸೈಂಧವಲನ ಹಾಕ್ಕೊಂಡು ಮೊದಲನೇ ತುತ್ತಲ್ಲಿ, ನಾವು ಸರ್ವೇ ಸಾಮಾನ್ಯ ಚಟ್ನಿ ಪುಡಿ ಅನ್ನೆಲ್ಲ ತಿಂತೀವಲ್ಲ, ಹಂಗೆ ಇಂಗು, ಸೈಂಧವ ಲವಣ, ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಚೂರು ಅನ್ನ ಹಾಕ್ಬಿಟ್ಟು ಬಾಡಿಸ್ಬಿಟ್ಟು ಅಂದರೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಒಂದೇ ಒಂದು ಹಿಡಿ ಸರ್ ಪೂರ್ತಿ, ನಾನು ಚಪಾತಿ ತಿನ್ನೋದು ಬಿಟ್ಟು, ರೊಟ್ಟಿ ತಿನ್ನೋದು ಬಿಟ್ಟು, ಮುದ್ದೆ ತಿನ್ನೋದು ಇದನ್ನೇ ತಿನ್ನಬೇಕಾ, ಅದು ತಿನ್ನೋಕ್ಕಿಂತ ಮೊದಲು ಪ್ರಥಮ ಖಾದ್ಯಾವಸ್ಥೆಯಲ್ಲಿ, ಅಂದರೆ ಅನೇಕದಂಥ ಔಷಧಿ ಸೇವನಾ ಕಾಲಗಳು ಅಂತ ನಾವು ಹೇಳ್ತೀವಿ. ಪ್ರಾಗ್ಭಕ್ತ, ಅಧೋಭಕ್ತ, ಮಧ್ಯಭಕ್ತ, ಸಮಾಭಕ್ತ, ಅಂತರಾಭಕ್ತ, ಅನೇಕದಂಥ ಫುಡ್ ಶೆಡ್ಯೂಲ್ಸಲ್ಲಿ ಆಹಾರವನ್ನು ತೊಗೊಳ್ಬೇಕು. ಸೊ ಊಟ ಪ್ರಾರಂಭಿಕ ಹಂತ, ಊಟ ಮಾಡಲಿಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಈ ಹಿಂಗನ್ನು ತುಪ್ಪಕ್ಕೆ ಸ್ವಲ್ಪ ಅನ್ನ ಉಪ್ಪು ಹಾಕಿ ಕಲಿಸ್ಕೊಂಡು ಒಂದೇ ಒಂದು ತುತ್ತನ್ನು ತಿಂದು 1-2 ನಿಮಿಷ ಗ್ಯಾಪ್ ಬಿಟ್ಟು ನಾವು ಊಟವನ್ನು ಶುರು ಮಾಡಿದಾಗ ಚೆನ್ನಾಗಿ ನಮ್ಮ ಪಚನ ಕ್ರಿಯೆ ತುಂಬ ಅದ್ಭುತವಾಗುತ್ತೆ. ಆಮೇಲೆ ಭೋಜನಾಂತೆಯೇ ಕಿಂ ಪಥ್ಯಂ, ಭೋಜನಾಂತೆಯೇ ತಕ್ರಂ ಪಥ್ಯಂ, ತಕ್ರಂ ಶಕ್ರಸ್ಯ ದುರ್ಲಭಂ ಅಂತಕ್ಕಂಥ ಮಾತಿದೆ. ಊಟ ಆದಮೇಲೆ ಏನು ಪಥ್ಯ? ಇವತ್ತಿಗೂ ನೋಡಿ ಅನೇಕ ಸಂದರ್ಭಗಳಲ್ಲಿ ಊಟ ಆದಮೇಲೆ ಒಂದು ದೊಡ್ಡ ಲೋಟ ಮಜ್ಜಿಗೆ ಹೊಡಿತಕ್ಕಂಥ ಒಂದು ಪದ್ಧತಿ ಇಟ್ಕೊಂಡಿದ್ದಾರೆ. ಮೊಸರಲ್ಲ, ಅಥವಾ ಮೊಸರಿಗೆ 4 ಲೀಟರ್ ನೀರು ಹಾಕ್ಬಿಟ್ಟು ಮಿಕ್ಸಿ ಹಾಕ್ಬಿಡೋದು ಮಜ್ಜಿಗೆ ಅಲ್ಲ. ಕೆನೆ ರಹಿತವಾದಂಥ ಮಜ್ಜಿಗೆ, ಕಡದ ಮಜ್ಜಿಗೆ, ಬೆಣ್ಣೆ ತೆಗೆದು ಮೊಸರಿಂದ ಬೆಣ್ಣೆಯನ್ನು ಬೇರ್ಪಡಿಸಿ ಉಳಿದ ಅವಶೇಷಕ್ಕೆ ನೀರು ಹಾಕಿ ಡೈಲ್ಯೂಟ್ ಮಾಡತಕ್ಕಂಥದ್ದು ನಿಜವಾದಂಥ ಮಜ್ಜಿಗೆ.
ಅದಕ್ಕೆ ಒಂದು ಚಿಟಿಕೆ ಸೈಂಧವ ಲವಣವನ್ನು ಹಾಕಿ ಅದಕ್ಕೂ ಒಂದು ಚಿಟಿಕೆ ಇಂಗನ್ನು ಹಾಕಿ ನೀವು ಊಟ ಆದಮೇಲೆ ವಿಶೇಷವಾಗಿ ಗುರು ಭೋಜನವನ್ನು, ಮದುವೆ ಮನೆಗೆ ಹೋಗಿದ್ದೆ, ದೇವಸ್ಥಾನದ ಊಟ ಹೋಗಿದ್ದೆ, ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಹೋಗಿದ್ದೆ, ಗೃಹ ಪ್ರವೇಶದ ಊಟ ಮಾಡ್ಕೊಂಡು ಬಂದೆ, ಆಕಂಠ ಪೂರ್ತಿ ತಿಂದ್ಬಿಟ್ಟೆ, ಇಲ್ಲಿ ಕುತ್ತಿಗೆವರೆಗೂ ತಿಂದ್ಬಿಟ್ಟಿದ್ದೀನಿ ಅಂಥೇಳಿ ನಿಮಗೆ ಜೀರ್ಣ ಆಗಿಲ್ಲ ಅಂದಾಗ ಸ್ವಲ್ಪ ಊಟ ಆದಮೇಲೆ ದೊಡ್ಡ ಲೋಟ ಮಜ್ಜಿಗೆಗೆ ಸ್ವಲ್ಪ ಇಂಗು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದಿಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿಬಿಟ್ಟು ಅದನ್ನು ಕುಡಿದು ನೋಡಿ ಎಷ್ಟು ಹೊಟ್ಟೆ ಹಿತ ಅನಿಸುತ್ತೆ. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಕಾನ್ಸ್ಟಿಪೇಷನ್ ಒಂದು ಮೇಜರ್ ರೀಸನ್ಸು. ಮನುಷ್ಯ ಚೈತನ್ಯಯುಕ್ತವಾಗಿ ತನ್ನೆಲ್ಲ ಡೈಲಿ ಆ್ಯಕ್ಟಿವಿಟೀಸ್ಗೆ ಸ್ಟಾಪ್ ಮಾಡೋದು ಯಾಕೆ ಆಗಿಬಿಡ್ತಾನೆ ಅಂದರೆ ಬೆಳಗ್ಗೆ ಎದ್ದು ಮೋಷನ್ನೇ ಆಗಲ್ಲ. ಮೇಲಿಂದ ಮೇಲೆ ಆಗೋದು, ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಮೋಷನ್ ಆಗೋದೇ ಇಲ್ಲ. ಅಂಥ ಟೈಮ್ಗೆ ಏನು ಮಾಡಬೇಕು? ಪ್ರತಿನಿತ್ಯ ರಾತ್ರಿ ಒಂದು ಸೊಪ್ಪಿನ ಪಲ್ಯವನ್ನು ಚೆನ್ನಾಗಿ ಬೇಯಿಸಿ ತಿಂತಕ್ಕಂಥ ಒಂದು ಅಭ್ಯಾಸ. ಒಂದು ತರಕಾರಿಯನ್ನು ಸೆಮಿ ಬಾಯ್ಲ್ಡು ಅಥವಾ ಚೆನ್ನಾಗಿ ವಾಶ್ ಮಾಡಿ, ಮೂಲಂಗಿನೋ ಸೌತೆಕಾಯೋ ತೊಂಡೆಕಾಯೋ ಇದನ್ನು ಯಥೇಚ್ಛವಾಗಿ ರಾತ್ರಿ ಊಟ ಆದಮೇಲೆ ಬೇಳೆ ಕಾಳುಗಳ ಕೋಸಂಬರಿ, ಕಡಲೆಕಾಯಿ ಬೀಜವನ್ನು ಚೆನ್ನಾಗಿ ನೆನೆಸಿ ಸ್ಪ್ರೌಟ್ಸ್ ಬಂದಿರತಕ್ಕಂಥ ಕಡಲೆಕಾಳು ಕೂಡ ಒಂದು ಬೆಸ್ಟ್ ಫೈಬರು, ಚೆನ್ನಾಗಿ ಪ್ರೋಟೀನ್ ಅಬ್ಸಾರ್ಪ್ಷನ್ ಆಗುತ್ತೆ. ಅಗೆದು ಜಿಗಿದು ನಿಧಾನಕ್ಕೆ ತಿನ್ನಬೇಕು. ಇಂಜೆಷನ್ ಅಂದರೆ ಸೇವನೆ ಮಾಡ್ತಕ್ಕಂಥದ್ದು, ಅಸಿಮಿಲೇಷನ್ ಅಂದರೆ ಕ್ರೋಢೀಕರಣ, ಡೈಜೆಷನ್ ಅಂದರೆ ಜೀರ್ಣ ಆಗ್ತಕ್ಕಂಥ ಪ್ರಕ್ರಿಯೆ. ಇದು ಮೂರು ಚೆನ್ನಾಗಾದರೆ ಮಾತ್ರ ಎಕ್ಸ್ಕ್ರೀಷನ್ ಅಂದರೆ ಸಂಪೂರ್ಣವಾಗಿ ಸಮರ್ಪಕವಾಗಿ ಆ ತ್ಯಾಜ್ಯವನ್ನು ಹೊರಗೆ ಹಾಕಬೇಕು. ಆರೋಗ್ಯ ಅದ್ಭುತವಾಗಿರೋಕ್ಕೆ ಸರಳ ಸೂತ್ರ ಇದು. ಯಾಕಂದರೆ ಇವಾಗ ಒಂದು 50 kg ಇರ್ತಕ್ಕಂಥ ಮನುಷ್ಯ ಇವತ್ತು 3 kg ಜಿಲೇಬಿ ತಿಂದ್ಬಿಟ್ರೆ ನಾಳೆ ಬೆಳಗ್ಗೆ ಒಂದು 53 kg ತೂಕ ತೂಗಲ್ಲ, 50 kg ಇರ್ತಾನೆ. ಯಾಕೆ? ಇದರ ಸೂಕ್ಷ್ಮತೆ ಏನು? ಆ 3 kg ಜಿಲೇಬಿನೋ ಆಹಾರನೋ ರಸನೋ ರಸಂಬೋ ಸಾಂಬಾರೋ ರಾಗಿ ಮುದ್ದೆನೋ ಏನೋ ಒಂದು ದಿಸಕ್ಕೆಲ್ಲ 3 kg ತಿಂದಿರ್ತಾನೆ. ದಟ್ ಈಸ್ ಬೀನ್ ಕನ್ವರ್ಟೆಡ್ ಇಂಟು ಎನರ್ಜಿ. 50 kg ಮನುಷ್ಯ ದಿನಕ್ಕೆ 3 kg ತಿಂದ ಅಂದರೆ ನಾಳೆ ಬೆಳಗ್ಗೆ 53 kg ತೂಗಲ್ಲ. ಯಾಕೆ ತೂಗಲ್ಲ ಅಂದರೆ ಇವತ್ತೆಲ್ಲ ಸೇವನೆ ಮಾಡ್ತಕ್ಕಂಥ ಆಹಾರ ಎನರ್ಜಿ ರೂಪದಲ್ಲಿ ಬರ್ನೌಟ್ ಆಗಬೇಕು. ನಾವೇನು ಜಿಮ್ಗೆ ಹೋಗಿ ಮಾಡ್ತೀವಿ ಅಂತೀರಿ. ಹಿಂದಕ್ಕೆ ಒಬ್ಬ ನೇಗಿಲು ಹೊತ್ತು ರೈತ ಮಾಡ್ತಿದ್ದ, ಹಸು ಜೊತೆ ಮಾಡ್ತಿದ್ದ, ಒಬ್ಬ ಮೇಷ್ಟ್ರು ಸ್ಕೂಲಿಗೆ ನಡ್ಕೊಂಡು ಹೋಗ್ತಿದ್ದ, ವಿದ್ಯಾರ್ಥಿ ಸ್ಕೂಲಿಗೆ ನಡ್ಕೊಂಡು ಹೋಗ್ತಿದ್ದ, ಮಗು ಬಂದ ತಕ್ಷಣ ಬೀದಿಲಿ ಆಟ ಆಡ್ತಾ ಇತ್ತು, ತಾಯಿ ಮನೆ ರಂಗೋಲಿ ಹಾಕೋಳು, ಪಾತ್ರೆ ತೊಳೆಯೋಳು, ಮುಸುರೆ ತಿಕ್ಕೋಳು, ಮನೆ ಶುಭ್ರವಾಗಿಡೋಳು, ಎಲ್ಲರೂ ಅವರವರ ಕೆಲಸದಲ್ಲಿ ಮಗ್ನರಾಗಿದ್ದರು, ಭಾಗಿಯಾಗಿದ್ದರು. ಹಾಗಾಗಿ ಜೀವನದ ಸುಯೋಗವನ್ನು ಅನುಭವಿಸ್ತಾ ಇದ್ರು. ಈ ಥರ ಪುಟ್ಟ 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 ಬದಲಾವಣೆಗಳನ್ನು ರಾತ್ರಿ ಒಂದು ಚೆನ್ನಾಗಿ ಪರಿಪಕ್ವದಂತಹ ಬಾಳೆಹಣ್ಣನ್ನು ಡಯಾಬಿಟೀಸ್ ಇಲ್ಲದೆ ಇರತಕ್ಕಂಥ ಆರೋಗ್ಯವಂಥ ವ್ಯಕ್ತಿ ಒಂದು ಬಾಳೆಹಣ್ಣನ್ನು ಕುಡಿತೀನಿ, ಮಲಗುವಾಗ ಒಂದು ಮಜ್ಜಿಗೆ ಕುಡಿತೀನಿ. ರಾಗಿ ಹುರಿ ಹಿಟ್ಟು ಕೂಡ ಒನ್ ಆಫ್ ದ ಬೆಸ್ಟ್ ಡೈಜೆಸ್ಟಿವ್. ಚೆನ್ನಾಗಿ ಪಾಪ್ಡ್ ರೋಸ್ಟೆಡ್ ಹುರಿ ಹಿಟ್ಟು ಆಫ್ ರಾಗಿ ವಿತ್ ಮಿಲೆಟ್ಸು, ಸಾಮೆ, ನವಣೆ, ಸಜ್ಜೆ, ಕೊರ್ಲು, ಬರ್ಗು, ಊದ್ಲು, ಆರ್ಕ ಇವೆಲ್ಲವೂ ಬ್ಲೆಂಡ್ ಮಾಡಿ ಗ್ರೈಂಡ್ ಮಾಡಿ ತೊಗೊಳ್ತಕ್ಕಂಥದ್ದು ಬೆಸ್ಟ್. ಸಿಂಪಲ್ ದ್ರಾಕ್ಷಿ, ಬೀಜ ಇರ್ತಕ್ಕಂಥ ಒಣ ದ್ರಾಕ್ಷಿ, ಒಂದು 4 ರಿಂದ 6 ದ್ರಾಕ್ಷಿ, 1-2 ಅಂಜೂರವನ್ನು ಒಂದು ಜೇನುತುಪ್ಪದ ಬಟ್ಲಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ತಿಂದರೆ ಒಳ್ಳೆ ನ್ಯೂಟ್ರಿಯೆಂಟ್ಸು, ಒಳ್ಳೆ ಫೈಬರು, ಮೋಷನ್ ಸುಲಭವಾಗಿ ಅನುಕೂಲ ಆಗುತ್ತೆ. ಎಷ್ಟೋ ಜನ ಪಾಲಕ್ ಸೊಪ್ಪು, ಒಂದು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ದಂಟಿನ ಸೊಪ್ಪು ಬಿಟ್ಟರೆ ಬೇರೆ ಸೊಪ್ಪಿನ ಪರಿಚಯ ಬೆಂಗಳೂರಿನಂತಹ ಮಾರ್ಗಗಳಲ್ಲಿ ಕಷ್ಟ ಸಾಧ್ಯ. ಚಿಕ್ಕರ್ಬೆ ಸೊಪ್ಪಾಗಿರ್ಬೋದು, ಹುರುಳಿ ಸೊಪ್ಪಾಗಿರ್ಬೋದು, ಅನೇಕಂಥ ಸೊಪ್ಪುಗಳು ಹೇರಳವಾಗಿದೆ. ಮೂಲಂಗಿ ಸೊಪ್ಪಿಗಿಂತ ಒಳ್ಳೆಯ ಫೈಬರು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಕ್ಯಾರೆಟ್ ಸೊಪ್ಪಾಗಿರ್ಬೋದು, ಮೂಲಂಗಿ ಸೊಪ್ಪಾಗೋ ಚೆನ್ನಾಗಿ ತೊಳೆದು ತಿನ್ನಬೇಕು, ಉಪ್ಪು ಅರಿಶಿನ ನೀರು ನೆನೆಸಿಟ್ಟು ತೊಳೆದು ತಿನ್ನಬೇಕು. ಬಿಕಾಸ್ ಆಫ್ ದಿ ಕ್ರಿಮಿ ಕೀಟಗಳು ಅದ್ರಲ್ಲಿ ಜಾಸ್ತಿ ಇರುತ್ತೆ ಅಂತ ಬಿಟ್ಟರೆ, ಇವತ್ತು ಅರಿಶಿನ ಉಪ್ಪು ನೀರು ಒಂದು ಅರ್ಧ ಗಂಟೆ ನೆನೆಸಿಟ್ಟು ಚೆನ್ನಾಗಿ ತೊಳೆದು ಕುದಿಸಿದ್ರೆ ಅದಕ್ಕಿಂತ ವಂಡರ್ಫುಲ್ ರೆಮಿಡಿ ಇನ್ನೊಂದಿಲ್ಲ. ಮೂಲಂಗಿ ಪಚಡಿ, ಸಿಂಪಲ್ ಮೂಲಂಗಿ ತೊಗೊಳ್ಳಿ, ಚೆನ್ನಾಗಿ ತುರಿರಿ, ಅದಕ್ಕೊಂದಿಷ್ಟು ಒಗ್ಗರಣೆ ಹಾಕ್ಕೊಳ್ಳಿ, ಒಂದಿಷ್ಟು ಉಪ್ಪು ಹಾಕ್ಕೊಳ್ಳಿ, ಒಂದಷ್ಟು ಕೊತ್ತಂಬರಿ ಹಾಕ್ಕೊಳ್ಳಿ, ಉಳ್ಳಿ ಹೂವು ಹಾಕ್ಕೊಳ್ಳಿ, ಆನಿಯನ್ ಸ್ಪ್ರಿಂಗ್ಸ್ ಅಂತ ಕರಿತೀವಿ. ಸೊ ತುರಿದಿರ್ತಕ್ಕಂಥ ಮೂಲಂಗಿ ಒಂದಿಷ್ಟು ಈರುಳ್ಳಿ ಹೂವು ಹಾಕ್ಕೊಳ್ಳಿ, ಸ್ವಲ್ಪ ಹಸಿ ಈರುಳ್ಳಿನೂ ನಿಮಗೆ ಓಕೆ ಅಂದರೆ ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನೆಂದಿರ್ತಕ್ಕಂಥ ಸ್ಪ್ರೌಟೆಡ್ ಕಡಲೆಕಾಯಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟೋ ಜನಕ್ಕೆ 7 ಗಂಟೆಗೆ ತಿನ್ಬಿಡ್ತೀನಿ ಸರ್, ನಾನು ಮಲಗೋದು 11 ಗಂಟೆ, 10 ಗಂಟೆಗೆ ಹಸಿವೆ ಆಗಿಬಿಡುತ್ತೆ ಅಂತಾರೆ. 10 ಗಂಟೆಗೆ ಒಂದು ರೆಡಿಮೇಡ್ ಈ ಕೋಸಂಬರಿ, ಈ ಪಚಡಿನ ಸ್ವಲ್ಪ ನೀರು ಮಜ್ಜಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಅದ್ಭುತವಾಗಿ ಮೋಷನ್ನು ಬೆಳಗ್ಗೆ ಕ್ಲಿಯರ್ ಆಗೋಕ್ಕೆ ಸುಲಲಿತವಾದಂತಹ ಮಾರ್ಗೋಪಾಯ. ನಾನು ಹೋದೆ, ಮಾತ್ರೆ ತೊಗೊಂಡೆ, ಮೆಡಿಕಲ್ ಶಾಪ್ನ ಮೊರೆ ಹೋದೆ, ಇವೆಲ್ಲವೂ ಪಕ್ಕಕ್ಕಿಟ್ಟು ಈ ಆ್ಯಂಗಲ್ ಸಹ ನೋಡಿದ್ರೆ ಗೆಲುವು ನಮಗೆ ಶತಸಿದ್ಧ. ಕೆಲವೊಂದು ಸಂದರ್ಭದಲ್ಲಿ ಅಫ್ಕೋರ್ಸ್ ದೀರ್ಘಕಾಲೀನವಾಗಿದ್ದಾಗ ನಾವು ಕೌನ್ಸಿಲಿಂಗ್ ಮಾಡಬೇಕು, ಆಪ್ತ ಸಮಾಲೋಚನೆ ಮಾಡಬೇಕು, ಡಯಟನ್ನು ಡಿವಿಯೇಟ್ ಮಾಡಬೇಕು. ಪಥ್ಯ ಅಂದ ತಕ್ಷಣ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಆಹಾರಕ್ಕೆ ಕಡಿವಾಣ ಹಾಕ್ತೀವಿ ಅಂತಲ್ಲ. ಪಥ್ಯ ಅಂದ ತಕ್ಷಣ ನಿಮ್ಗೆ ಏನು ಬೇಕೋ, ಎಷ್ಟು ಬೇಕೋ, ಯಾವಾಗ ಬೇಕೋ ಅದನ್ನು ಅಲ್ಲಿ ಅಷ್ಟಷ್ಟು ನಿಮಗೆ ತಿನ್ನಿ, ಬೇರೆದನ್ನು ತಿನ್ನಬೇಡಿ.
ಮನೆ ಕಟ್ತೀನಿ ಅಂದಂಗೆ ನಿಮ್ಮ ಕಾಂಪೌಂಡ್ ಒಳಗೆ ಗೌರ್ಮೆಂಟ್ ಅಪ್ರೂವ್ ಮಾಡಿರೋ ಪ್ಲಾನಲ್ಲಿ ಚೆನ್ನಾಗಿ ಕಟ್ಕೊಳ್ಳಿ ಅಂತಕ್ಕಂಥ ಮಾರ್ಗದರ್ಶನ ಇರಬೇಕು ಹೊರತು ದುಡ್ಡಿದೆ ಮನೆ ಕಟ್ತೀನಿ ಜಲ್ಲಿ ಮರಳು ನೀರಿಗೆ ಏನು ತೊಂದರೆ ಇಲ್ಲದೆ ಪಕ್ಕ ಸೈಟಲ್ಲೂ ಸೇರಿಸಿ ಎಷ್ಟು ಬೇಕೋ ಕಟ್ಕೊಂಡ್ರೆ ಯಾವತ್ತಿದ್ರೂ ಅದು ರಿಸ್ಕೆ. ಅದೇ ಥರ ಆಹಾರದ ಒಂದು ಆಯಾಮದ ಚೌಕಟ್ಟಿನೊಳಗಡೆ ನಾವು ಯೋಚನೆ ಮಾಡಿದಾದರೆ ಖಂಡಿತ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತಹ ದೀರ್ಘಕಾಲೀನ ವ್ಯಾಧಿ, ಶಾರೀರಿಕ ಪ್ರಮುಖವಾಗಿ ಮಾನಸಿಕ ವ್ಯಾಧಿ, ಮನೋಶಾರೀರಿಕ ವ್ಯಾಧಿಯಾಗಿ ಪರಿವರ್ತಿತವಾಗಿಬಿಟ್ಟಿದೆ. ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂದರೆ ಒಂದು ಯಾತನೆ, ಒಂದು ಹಿಂಸೆ, ಮೋಷನ್ ಆಗದೇ ಇರೋದು, ಮೇಲಿಂದ ಮೇಲೆ ಮೋಷನ್ ಆಗ್ತಕ್ಕಂಥದ್ದು. ಹೆಂಗೆ ಹೇಳ್ತಾನೆ ಶ್ರೀಸಾಮಾನ್ಯ ಅಂದರೆ ಡಾಕ್ಟರ್ ಮೂಗಲ್ ಸಿಮ್ಲಾ ಬರುತ್ತಲ್ವ, ಆ ಥರ ಗೊಣ್ಣೆ ಥರ ಟಾಯ್ಲೆಟ್ ಇಷ್ಟಿಷ್ಟೇ ಹೋಗುತ್ತೆ ಪ್ರತಿ ಸರಿ ಅಂತ. ಅದು ಹೇಳೋಕ್ಕೆ ಎಷ್ಟು ಮುಜುಗರ. ಆ ಮುಜುಗರ ಅಂತಕ್ಕಂಥ ಏಕಮೇವ ಅದ್ವಿತೀಯ ಕಾರಣದಿಂದ ವರ್ಷಗಟ್ಟಲೆ ಹಾಗೆ ಬಾತ್ರೂಮ್ಗೆ ಹೋಗ್ಕೊಂಡು ಒದ್ದಾಡಿಕೊಂಡು ಸಮಾಜದ ಮುಖ್ಯವಾಹಿನಿಂದ ಹಿಂಸರ್ಕೊಂಡಿರ್ತಾನೆ ಹೊರತು ಡಾಕ್ಟ್ರ್ ಹತ್ರ ಹೋಗಿ ಮುಕ್ತವಾಗಿ ಮಾತಾಡಿ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು. ಬೇರೆ ಶ್ರೀಸಾಮಾನ್ಯರಿಗೆ ನಾನು ಸರಿನೇ, ಹಾಗಾಗಿ ನಾನು ಆ ಥರದ ಬದುಕು ಕೂಡ ಅಂದರೆ ಸಕಾರಾತ್ಮಕ ಒಳ್ಳೆಯ ಆರೋಗ್ಯಕರವಾದಂತಹ ಬದುಕನ್ನು ನಾನು ಕೂಡ ಬದುಕಬಹುದು ಅಂತಕ್ಕಂಥ ಸಂಕಲ್ಪ ಸಿದ್ಧತೆ ಯಾವತ್ತು ಶ್ರೀಸಾಮಾನ್ಯ ಮಾಡ್ಕೊತಾನೋ ಆವತ್ತು ಅವನ ಜೊತೆಗೆ ಆಯುರ್ವೇದ ಖಂಡಿತ ಇದ್ದೇ ಇದೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.